ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಕ್ಯಾಪ್ಸಿಕಮ್ ಪೀನಟ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದರ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಕ್ಕಿ ರೊಟ್ಟಿ ವಿಡಿಯೋದಲ್ಲಿ ಆಲ್ರೆಡಿ ನಾನು ನಿಮ್ಗೆ ಇದನ್ನ ಕಾಂಬಿನೇಷನ್ ಮಾಡಿ ತೋರಿಸಿದ್ದೆ. ಇದು ಅಕ್ಕಿ ರೊಟ್ಟಿ ಜೊತೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದನ್ನೆಲ್ಲರೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಪೀನಟ್ ಕಡಲೆಕಾಯಿ ಬೀಜ 200 ಗ್ರಾಮ್ಸ್ ತಗೊಂಡಿದ್ದೀನಿ. ಅದು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ. ಚಕ್ಕೆ 2, ಲವಂಗ 1 5, ಏಲಕ್ಕಿ 2, ಜೀರಿಗೆ 1 ಸ್ಪೂನು, ಆಮೇಲೆ ಕರಿ ಎಳ್ಳು ಅದೊಂದು ಸ್ಪೂನ್. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಒಂದು ಪ್ಲೇಟ್ ಹಾಕೊಳ್ಳಿ. ಧನಿಯಾ 2 ಸ್ಪೂನ್ಸ್, ಆಮೇಲೆ ರೆಡ್ ಚಿಲ್ಲಿ 8 ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕೋಕೋನಟ್ ಸ್ವಲ್ಪ, ಗಾರ್ಲಿಕ್ 1 ಉಂಡೆ, ಜಿಂಜರ್ 1 ಇಂಚು ಎಲ್ಲಾನು ಅದನ್ನು ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ. ಅದು ಸ್ವಲ್ಪ ಗರಿ ಗರಿ ಆಗೋ ತನಕ ಹಾಗೆ ಬಿಟ್ಬಿಡಿ. ಅದಾದ್ಮೇಲೆ ಇವಾಗೆಲ್ಲ ಒಂದು ಪ್ಲೇಟ್ ಹಾಕೊಂಡು ಅದು ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಕೊಂಡು ಆರಿಸ್ಕೊಳ್ಳಿ. ಅದು ಆರೋ ಅಷ್ಟರಲ್ಲಿ ನಾವು ಇವಾಗ ಇದಕ್ಕೆ ಏನೇನ್ ಐಟಮ್ಸ್ ಬೇಕು ಫ್ರೈ ಮಾಡ್ಕೊಳ್ಳೋಣ. 5 ಸ್ಪೂನ್ಸ್ ಆಯಿಲ್, ಮತ್ತೆ ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನು ಹಾಕೊಂಡು, ಅದಾದ್ಮೇಲೆ ಸ್ವಲ್ಪ 4 ಒಣಮೆಣಸಿನ್ಕಾಯಿ ಮತ್ತೆ ಕರಿಬೇವಿನ ಸ್ವಲ್ಪ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಕೂಡ ಅದಕ್ಕೆ ಹಾಕೊಳ್ಳಿ. ಆನಿಯನ್ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಅದಾದ್ಮೇಲೆ ಕ್ಯಾಪ್ಸಿಕಮ್ ಕೂಡ ಈ ತರ ದಪ್ಪ ಕಟ್ ಮಾಡಿ ಹಾಕೊಂಡು, ಅದಾದ್ಮೇಲೆ ಟೊಮೆಟೊ ಕೂಡ ಹಾಕೊಳ್ಳಿ. ಎಲ್ಲ ಹಾಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ ಫ್ರೈ ಆದ್ಮೇಲೆ ಸ್ವಲ್ಪ ಅರಿಶಿನ 1 ಸ್ಪೂನು ಮತ್ತೆ ಒಂಚೂರು ಉಪ್ಪು ಕೂಡ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಕ್ಯಾಪ್ಸಿಕಮ್ ನ 2 ನಿಮಿಷ ಫ್ರೈ ಮಾಡ್ಕೊಂಡು ಸಿಮ್ಮಲ್ಲಿ ಇಟ್ಬಿಡಿ. ಅದಾದ್ಮೇಲೆ ಇವಾಗ ನಾವ್ ಇದಕ್ಕೇನೇನ್ ಮಸಾಲಾ ಐಟಮ್ಸ್ ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಆರಿದೆ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಅದಕ್ಕೆ 1 ಸ್ಪೂನ್ ಉಪ್ಪು ಕೂಡ ಆಡ್ ಮಾಡ್ಕೊಳ್ಳಿ. 1 ಸ್ಪೂನ್ ಉಪ್ಪು ಹಾಕ್ತಾ ಇದೀನಿ. ಇವಾಗ ಇದಕ್ಕೆ ವಾಟರ್ ಕೂಡ ಆಡ್ ಮಾಡ್ಕೊಂಡು ನೀವು ಈ ತರ ನೋಡಿ, ಇದು ತುಂಬಾ ನುಣ್ಣಾಗಿಲ್ಲ, ತರಿಯಾಗಿದೆ. ತರಿಯಾಗಿ ಪೇಸ್ಟ್ ನ ಈ ತರ ಮಾಡ್ಕೊಂಡು ಕ್ಯಾಪ್ಸಿಕಮ್ಗೆಲ್ಲ ಮಿಕ್ಸ್ ಮಾಡಿ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದೀರಾ, ಅವ್ರು ಎಲ್ಲರಿಗೂ ಧನ್ಯವಾದಗಳು. ಇವಾಗ ಸಬ್ಸ್ಕ್ರೈಬ್ ಮಾಡಿರೋರು ಬೆಲ್ ಐಕಾನ್ ಪ್ರೆಸ್ ಮಾಡಿಲ್ಲ, ಪ್ಲೀಸ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಬೆಲ್ ಐಕಾನ್ ಪ್ರೆಸ್ ಮಾಡ್ಲಿಲ್ಲ ಅಂದ್ರೆ ಆ ನೋಟಿಫಿಕೇಶನ್ ನಿಮ್ಗೆ ಬರಲ್ಲ. ಅದಕ್ಕೋಸ್ಕರ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಆಗಿದೆ. ಇದಕ್ಕೆ ಸ್ವಲ್ಪ ನೀರ್ ಕೂಡ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾರಲ್ಲಿ ಇನ್ನು ಇರುತ್ತಲ್ಲ ಮಿಕ್ಕಿರೋದು ಗ್ರೈಂಡ್ ಆಗಿರೋದು, ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದೊಂದ್ ಸ್ವಲ್ಪ ಮಸಾಲ ಸ್ಮೆಲ್ ಇರುತ್ತೆ. ಇದೆಲ್ಲ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಕುದಿಸ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಇದಕ್ಕೂ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ನಿಮ್ಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಹಾಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕೊಳ್ಳಿ. ಒಣಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕಿದೀನಿ. ಅದಕ್ಕೆ ನೀವು ಟೇಸ್ಟ್ ನೋಡಿ, ನಿಮ್ಗೆ ಖಾರ ಉಪ್ಪು ಜಾಸ್ತಿ ಬೇಕು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು ಮೇಲ್ಗಡೆ. ಇವಾಗ ಇದೆಲ್ಲ ರೆಡಿ ಆಗಿದೆ ನೋಡಿ, ಈ ತರ ಗೊಜ್ಜು ತರ ರೆಡಿ ಆಗಿದೆ. ಇದನ್ನ ನಾವು ಸರ್ವಿಂಗ್ ಬೌಲ್ಗೆ ಹಾಕೊಂಡು ಸರ್ವ್ ಮಾಡ್ಕೊಳ್ಳೋಣ. ವೆರಿ ವೆರಿ ಟೇಸ್ಟಿಯಾದ ಕ್ಯಾಪ್ಸಿಕಮ್ ಪೀನಟ್ ಮಸಾಲ ರೆಡಿ ಆಗಿದೆ. ಇವಾಗ ಡಿಫ್ರೆಂಟ್ ಕಾಂಬಿನೇಷನ್ ಫಾರ್ ಅಕ್ಕಿ ರೊಟ್ಟಿ. ಇದನ್ನೆಲ್ಲರೂ ಮನೆಯೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.